ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೌಖ್ಯ ಧರ್ಮ ಕನ್ನಡ ವ್ಲಾಗ್ಸ್. ಇವತ್ತು ಕೃಷ್ಣ ಜನ್ಮಾಷ್ಟಮಿಗೆ ರೆಡಿಯಾಗೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ವು. ಸೊ ನನಗೆ ಮೇಕಪ್ ಮಾಡಿದ್ದು ಬಿಂದು ಅವರು, ಮೇಕ್ ಓವರ್ ಬೈ ಬಿಂದು ಸೋಮಶೇಖರ್ ಅಂತ. ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಕೂಡ ಚೆಕ್ಔಟ್ ಮಾಡ್ಬೋದು. ತುಂಬ ಚೆನ್ನಾಗಿ ನ್ಯಾಚುರಲ್ ಆಗಿ ಮೇಕಪ್ ಮಾಡಿಕೊಟ್ರು. ಸೊ ನನಗೆ ಮೇಕಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಾವು ಒಂದು 10:15 ಆಗಿತ್ತು ಅಂತಲೇ ಹೇಳ್ಬೋದು. 9:00ವರೆಗೆ ಅವ್ರು ಬಂದರು. ಪಾಪ ನನಗೆ ಇನ್ನೂ ಫ್ರೆಶ್ ಅಪ್ ಆಗಿರಲಿಲ್ಲ, ನಾನೇ ಇನ್ನೂ ಸ್ನಾನಗಿನ ಏನೂ ಮಾಡಿರಲಿಲ್ಲ. ಅವ್ರು ಬಂದಮೇಲೆ ನಾನು ಸ್ನಾನಗಿನ ಮಾಡಿಕೊಂಡು ಎಲ್ಲ ರೆಡಿ ಆಗೋಷ್ಟೊತ್ತಿಗೆ ಅಷ್ಟೊತ್ತಾಯಿತು. ಆ್ಯಂಡ್ ಪಾಪುಗೆಲ್ಲ ಫುಡ್ ತಿನ್ಸೋದೆಲ್ಲ ಇತ್ತು. ನಾವಿನ್ನೂ ತಿಂಡಿ ಕೂಡ ತಿಂದಿರಲಿಲ್ಲ, ಹೊರ್ಗಡೆನೇ ಬುಕ್ ಮಾಡೋಣ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಸಂಡೇ ಆ್ಯಸ್ ಯೂಶ್ವಲ್ ಲೇಟಾಗಿ ಎದ್ವಿ. ಲೇಟಾಗಿ ಅಂದರೆ ಒಂದು 8 ಗಂಟೆಗೆ ಎದ್ವು. ಟೈಮ್ ಸಾಕಾಗಲಿಲ್ಲ, ಎಷ್ಟೊತ್ತಾದ್ರೂ ಸಂಡೇ ಸಾಕಾಗಲ್ಲ ಈ ಮಕ್ಕಳಿರೋದ್ರಿಂದ. ಆ್ಯಂಡ್ ಪಾಪುಗೆಲ್ಲ ತಿನ್ನಿಸಿ ಅವಳಿಗೊಂದು ಸ್ವಲ್ಪ ಹೊತ್ತು ಆಟ ಆಡಿಸಿ ಅವಳಿಗೆ ಬೆಳಗ್ಗೆನೇ ಫಸ್ಟಿಗೆ ಅವಳಿಗೆ ಸ್ನಾನ ಮಾಡಿಸ್ಬಿಟ್ಟಿದ್ದೆ, ಯಾಕೆಂದರೆ ಆಮೇಲೆ ಅಂದರೆ ಸರಿಯಾಗಲ್ಲ ಅಂತ. ಆ್ಯಂಡ್ ತುಂಬ ಚೆನ್ನಾಗಿ ಅವಳು ಈ ಸತಿ ಕೋಪ್ರೇಟ್ ಮಾಡಿದ್ಲು ಅಂತ ಹೇಳ್ಬೋದು. ಬಟ್ ನನಗೆ ಲಾಸ್ಟ್ ಇಯರ್ ತುಂಬ ಇಷ್ಟ ಆಗಿತ್ತು. ಏನಕ್ಕೆ ಅಂತ ಅಂದರೆ, ಮಕ್ಕಳು ತುಂಬ ಚಿಕ್ಕ ಮಕ್ಳು ಇರ್ತಾರಲ್ಲ, ಆವಾಗ ಏನೋ ಒಂದು ಮಾಡ್ತೀವಲ್ಲ, ಆವಾಗ ತುಂಬ ಮುದ್ದಾಗಿ ಕಾಣಿಸ್ತಾರೆ, ಇನ್ನೂ ಒಂಥರ ಗುಂಡಕ್ಕಿರ್ತಾರೆ. ಇವಾಗ ಒಂದು ಸ್ವಲ್ಪ ಏನೇ ಅಂದರೂ ದೊಡ್ಡವರಾದ್ಮೇಲೆ ಒಂದು ಸ್ವಲ್ಪ ಸಣ್ಣ ಆಗ್ತಾರಲ್ಲ ಮಕ್ಕಳು, ಅಷ್ಟೊಂದು ಚೆನ್ನಾಗಿ ಅಂತ ಅನ್ನಿಸ್ಲಿಲ್ಲ. ಓಕೆ, ಚೆನ್ನಾಗಿ ಕಾಣಿಸ್ತಿದ್ಲು. ಬಟ್ ಆದರೂ ನನಗೆ ಲಾಸ್ಟ್ ಇಯರ್ ತುಂಬ ಮುದ್ದಾಗಿ ಕೃಷ್ಣನ ಥರನೇ ಕಾಣಿಸ್ತಿದ್ಲು ನನ್ನ ಮಗಳು ಲಾಸ್ಟ್ ಇಯರ್. ಆ ಜುಟ್ಟಾಗಿರ್ಬೋದು, ಅವಳು ಇನ್ನೂ ಒಂಥರ ಸಣ್ಣಕ್ಕಿದ್ಲು. ಒಂದು 5 ಮಂತ್ಸ್ ಅಷ್ಟೇ ಅವಳಿಗೆ ಲಾಸ್ಟ್ ಇಯರು. ಸೊ ಆವಾಗ ನನಗೆ ಸಿಕ್ಕಾಪಟ್ಟೆ ಖುಷಿಯಾಗಿ ಆ ಒಂದು ಫೋಟೋಶೂಟ್ಸ್ ಎಲ್ಲ ನೋಡಿದ್ರೆ ನಂಗೆ ಅದು ತುಂಬ ಇಷ್ಟ ಆಗ್ತಿತ್ತು. ಆ್ಯಂಡ್ ಇಲ್ಲಂತೂ ತರಲೆ ಮಾಡ್ತಾನೆ ಇದ್ಲು ಪಾಪ. ಬಿಂದುಗಂತೂ ಅವಳದ್ದು ಬಾಕ್ಸಸ್ನೆಲ್ಲ ತೆಗಿಯೋದು, ಇದೇನು ಇಲ್ಲಿಗೆ ಹಚ್ತಿದ್ದಾರೆ ನನಗೂ ಹಚ್ಚು ಅಂತ ಅಳೋದು, ಅದೆಲ್ಲ ಮಾಡ್ತಾಯಿದ್ಲು. ತರಲೆ ಮಾಡಿಕೊಂಡು ಓಡಾಡ್ಕೊಂಡಿದ್ಲು. ಅವ್ರ ಅಪ್ಪ ಒಂದು ಸ್ವಲ್ಪ ತಿಟ್ಕೊಂಡ್ರು. ಅವಳನ್ನ ಹಿಡಿಯೋಕ್ಕೆ ಆಗಲ್ಲ, ಎಕ್ಸ್ಪೆಷಲಿ ನನ್ನ ಮಗಳನ್ನ. ಯಾರಾದರೂ ಏನಾದರೂ ರೆಡಿ ಆಗ್ತಾಯಿದ್ರೆ, ಏನಾದರೂ ಮಾಡ್ತಾಯಿದ್ರೆ ಅದನ್ನು ನೋಡಬೇಕು, ನಾನು ಅದೇನು ಹಚ್ಕೋಬೇಕು ಅನ್ನೋ ಥರ ಓಡಾಡ್ತಾ ಇರ್ತಾಳೆ. ಆ್ಯಂಡ್ ಅವಳನ್ನ ಹೆಂಗೋ ಆಟ ಆಡಿಸ್ಕೊಂಡು ನನ್ನ ಹಸ್ಬೆಂಡ್ ಮೇಂಟೈನ್ ಮಾಡಿದ್ರು. ಸೊ ನಾನಿಲ್ಲಿ ರೆಡಿ ಆಗ್ತಾಯಿದ್ದೆ. ತುಂಬ ಬೇಗನೆ ಮೇಕಪ್ ಮಾಡಿಕೊಟ್ರು ನನಗೆ. ಆ್ಯಂಡ್ ತುಂಬ ಚೆನ್ನಾಗಿ ನ್ಯಾಚುರಲ್ ಆಗಿ ಮೇಕಪ್ ಬಂದಿತ್ತು. ಸೊ ನೀವು ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ನಿಮ್ಗೇನಾದರೂ ಸ್ಪೆಷಲ್ ವೆಕೇಷನ್ಸ್ ನಿಮ್ದೇನಾದರೂ ಇತ್ತು ಅಂತ ಅಂದರೆ. ಆ್ಯಂಡ್ ನನಗೆ ತುಂಬ ದಿನ ಆಗಿಬಿಟ್ಟಿತ್ತು ನಾನು ಬೇರೆಯವ್ರ ಹತ್ರ ಮೇಕಪ್ ಮಾಡಿಸ್ಕೊಂಡು. ಆಲ್ಮೋಸ್ಟ್ ಯಾವಾಗ ನಾನು ಮಾಡಿಸ್ಕೊಂಡಿದ್ದೆ ಅಂದರೆ, ನನ್ನ ಪಾಪು ನಾಮಕರಣದಲ್ಲಿ ಒನ್ ಇಯರ್ ಆಗಿದೆ ಆಲ್ರೆಡಿ. ಸೊ ಆವಾಗ ಮಾಡಿಸ್ಕೊಂಡಿದ್ದಕ್ಕೆ ನಾನು ಮತ್ತೆ ಇವಾಗ ಮೇಕಪ್ ಮಾಡಿಸ್ಕೊತಾ ಇರೋದು. ನನಗೇ ನೋಡಿದಾಗ ಸ್ಟಾರ್ಟಿಂಗ್ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನನ್ನ ಫೇಸು ನಾನು ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಿದ್ದೀನಲ್ಲ ಅನ್ನೋ ಥರ ಅನ್ನಿಸ್ತಾ ಇತ್ತು. ಆ್ಯಂಡ್ ತುಂಬ ಚೆನ್ನಾಗಿ ನ್ಯಾಚುರಲ್ ಆಗಿ ಮೇಕಪ್ ಮಾಡಿಕೊಟ್ಟಿದ್ರು. ನಮ್ಮ ಪಾಪುಗೂ ಅಷ್ಟೇ ನಾನೇ ರೆಡಿ ಮಾಡಿದೆ. ನಾನು ರಾಧೆ ಪಾರ್ಟ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೆ ಈ ಸತಿ. ಬಟ್ ರಾಧೆಗೆ ಕೂದಲಿರಬೇಕು ಏನೇ ಅಂತ ಅಂದ್ರೂ. ಸುಮ್ಮನೆ ಚೌಲಿ ಹಾಕೋಕ್ಕಾದ್ರೂ ಇಷ್ಟು ಕೂದಲಿದ್ದಿದ್ರೆ ನಾನು ಲಾಸ್ಟ್ ಅವಳಿಗೆ ಒಂದು ಚೌಲಿ ಹಾಕಿ ಮುಡಿಸಿ ಮುಡಿ ಕೊಡ್ಸೋಕ್ಕೂ ಮುಂಚೆ ಮಾಡಿಸಿದ್ನಲ್ಲ, ಆ ಥರ ಮಾಡಿಬಿಡ್ತಿದ್ದೆ. ಬಟ್ ಅವಳಿಗೆ ಕೂದಲೇ ಇಲ್ಲ ಒಂಚೂರು. ಒಂದು ಸ್ವಲ್ಪ ಈ ಗಂಡು ಮಕ್ಳಿಗೆ ಬರುತ್ತಲ್ಲ ಆ ಥರ ಕೂದಲಿದೆ. ಇವಾಗ ಅಲ್ಲಿ ಚೌಲಿನೂ ಫಿಕ್ಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಅಲ್ಲಿ ಮೇಲ್ಗಡೆ ಎಲ್ಲ ಇದನ್ನೆಲ್ಲ ಹಾಕಿದ್ರೆ, ವೇಲೆಲ್ಲ ಹಾಕಿದ್ರೆ ಕಿತ್ತೆಸಿತಾಳೆ ಅವಳು. ಆ್ಯಂಡ್ ಇಲ್ಲಿ ಕೃಷ್ಣಂದಕ್ಕೆ ಇದನ್ನಂತೂ ಕಟ್ಟಿಸ್ಕೊಳ್ಳೇ ಇಲ್ಲ ತಲೆಗೆ. ಇನ್ನೇನು ಮಾಡೋದು, ಬಿಟ್ಟಾಗ್ತಾ ಇತ್ತಲಾಗ ಅದೊಂದಕ್ಕೋಸ್ಕರ ಹಠ ಮಾಡಿ ಮತ್ತೆ ಮಕ ಎಲ್ಲ ಊದಿಸ್ಕೋತಾರೆ ಮಕ್ಕಳು ಅಂತ ಹೇಳಿಬಿಟ್ಟು ಇದ್ದಂಗೆ ಇರಲಿ ಅಂತ ಹೇಳಿ ಬಿಟ್ಬಿಟ್ಟೆ. ಬಟ್ ಬೇರೆ ಎಲ್ಲದೂ ಓಕೆ, ಆರಾಮಾಗಿ ಮಾಡಿಸ್ಕೊಂಡ್ಳು. ಅದನ್ನೇನು ನಮಗೇನು ತೊಂದರೆ ಮಾಡಲಿಲ್ಲ ಪಾಪ ಅವಳು. ಕಂಪೇರ್ ಮಾಡಿಕೊಂಡ್ರೆ ಓಕೆ, ತುಂಬ ಹಠ ಮಾಡೋದು ರೆಡಿ ಆಗೋಕ್ಕೆ ಅದೆಲ್ಲ ಮಾಡಲಿಲ್ಲ. ನನಗೆ ಅದಕ್ಕೆ ಖುಷಿ ಆಯಿತು. ಏನೋ ಒಂದು ಮಾಡಿಸ್ಕೊಂಡ್ಲಲ್ಲ, ತಲೆದೊಂದು ಕಿರೀಟ ಅಷ್ಟೇ ಅಲ್ವಾ, ಬಿಟ್ಟಾಕೋದು ಇನ್ನೇನು ತಲೆಗೆಡ್ಸ್ಕೊಳ್ಳೋದು ಅಂತ ಹೇಳಿಬಿಟ್ಟು. ಆ್ಯಂಡ್ ನಾವು ಫೋಟೋಶೂಟ್ಗೆ ಹೊರಗೆಲ್ಲೂ ಹೋಗಿರಲಿಲ್ಲ. ಇಲ್ಲೇ ನಮ್ಮ ಮನೆ ಹತ್ರ ಒಂದು ಪಾರ್ಕ್ ಇದೆ, ಅಲ್ಲೇ ಫೋಟೋಶೂಟ್ ಮಾಡಿದ್ವು. ಬಟ್ ನಾವು ಸುಮ್ನಹಳ್ಳಿ ಹತ್ರ ಒಂದು ಬುದ್ಧ ಪಾರ್ಕ್ ಅಂತ ಇದೆ, ಅಲ್ಲಿ ತುಂಬ ಚೆನ್ನಾಗಿದೆ ಲೊಕೇಶನ್. ಅದು ಫೋಟೋಶೂಟ್ಸ್ಗೆಲ್ಲ ತುಂಬ ಚೆನ್ನಾಗಿದೆ. ಬಟ್ ನಾವು ಅಲ್ಲಿಗೆ ಪ್ಲ್ಯಾನ್ ಮಾಡಿದ್ದು. ಒಂದು 11 ಗಂಟೆ ಅಷ್ಟೊತ್ತಿಗೆ ನಾವು ಅಲ್ಲಿಗೆ ಹೋಗ್ಬೇಕು ಅಂತ ಅಂದ್ಕೊಂಡ್ವು. ಬಟ್ ಆಗಲೇ ಇಲ್ಲ. ಹಾಗಾಗಿ ನಮ್ಮ ಮನೆ ಹತ್ರನೇ ಒಂದು ಕಡೆ ಫೋಟೋಶೂಟ್ ಮಾಡೋಣ ಅಂತ ಹೇಳಿ ಅಲ್ಲೇ ಮಾಡಿದ್ವು. ಆ್ಯಂಡ್ ಕ್ಯಾಮ್ರಾದಲ್ಲಿ ನನ್ನ ಹಸ್ಬೆಂಡೇ ಫೋಟೋಸ್ ತೆಗೆಸ್ಕೊಟ್ರು ನನಗೆ. ತುಂಬ ಚೆನ್ನಾಗಿ ಬಂದಿದ್ದು ಫೋಟೋಸು. ನನ್ನ ಹಸ್ಬೆಂಡ್ ತೆಗೆದ್ರು. ಮೊಬೈಲಲ್ಲೂ ಕೆಲವೊಂದು ಫೋಟೋಸ್ ತುಂಬ ಚೆನ್ನಾಗಿ ಬಂದಿತ್ತು, ಕ್ಯಾಮ್ರಾದಲ್ಲಿ ತೆಗೆದ್ವು. ಬಟ್ ಒಂದು ಸ್ವಲ್ಪ ಪಾರ್ಕಲ್ಲಿ ಜಾಸ್ತಿ ಬಿಸಿಲಿದ್ದಿದ್ದರಿಂದ ಕೆಲವೊಂದು ಫೋಟೋಸ್ ತುಂಬ ಚೆನ್ನಾಗಿ ಬಂದಿಲ್ಲ. ಬಟ್ ತುಂಬ ಮಂಕಾಗಿತ್ತು ಇಲ್ಲೊಂದು ಪಾರ್ಕ್, ಅಲ್ಲಿಗೆ ಹೋಗೋಣ ಅಂತ ನನ್ನ ಹಸ್ಬೆಂಡ್ ಹೇಳಿದ್ರು. ಬಟ್ ನನಗೆ ಅಲ್ಲೆಲ್ಲ ಫುಲ್ ಮಡ್ಡಿ ಥರ ಇರುತ್ತೆ, ಅಲ್ಲೆಲ್ಲ ನಡೆಯೋಕ್ಕಾಗಲ್ಲ ಪಾಪುಗೆ, ನಾನು ಕೂತ್ಕೊಳ್ಳೋಕ್ಕಾಗಲ್ಲ. ರೇಷ್ಮೆ ಸೀರೆ ಬೇರೆ ಉಟ್ಕೊಬಿಟ್ಟು ಅಲ್ಲೆಲ್ಲ ಕೂತ್ಕೊಂಡ್ರೆ ಸುಮ್ಮನೆ ಆಮೇಲೆ 20,000 ರೂಪಾಯಿ ಸೀರೆ ತೊಗೊಂಡೋಗಿ ಎಸಿಬೇಕಾಗುತ್ತೆ ಅನಿಸಿ, ಬಂದಷ್ಟು ಬರುತ್ತೆ ಬಾ ಫೋಟೋಸು ಅಂತ ಹೇಳಿ ನಾವು ಇದೇ ನಾರ್ಮಲ್ ಚೆನ್ನಾಗಿರೋ ಪಾರ್ಕ್ ಹತ್ರಕ್ಕೆ ಹೋಗಿ ಫೋಟೋಸ್ ತೆಗೆಸ್ಕೊಂಡ್ವು. ಆ್ಯಂಡ್ ಇಲ್ಲಿ ನಮ್ಮ ಪಾಪುಗೆ ರೆಡಿ ಮಾಡ್ತಾಯಿದ್ದೀನಿ. ಅವಳು ಒಂದು ರೌಂಡ್ ನಿದ್ದೆ ಮಾಡಿ ಎದ್ಲು. ಅಂದರೆ ತುಂಬ ಹೊತ್ತು ಮಲಗಲಿಲ್ಲ, ಒಂದು 1/2 ಅವರ್ ಮಲಗಲಿಲ್ಲೇನೋ ಅವಳು. ಊಟ ಎಲ್ಲ ಮಾಡಿ ಒಂದು ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ಲು. ಆಮೇಲೆ ಫೀಡ್ ಮಾಡಿದೆ, ಒಂದು ಸ್ವಲ್ಪ ಹೊತ್ತು ಮಲಗಿ ಎದ್ಲು. ಅಷ್ಟಕ್ಕೆ ಅವಳಿಗೆ ಫುಲ್ ನಿದ್ದೆ ಕಳೆದಂಗೆ ಆಗ್ಬಿಡ್ತು.
ಸೊ ಅದು ಒಂದು ಪ್ಲಸ್ ಪಾಯಿಂಟ್ ಮಕ್ಕಳಿಗೆ. ಏನಂತ ಅಂದರೆ ಊಟ ಮಾಡಿಸ್ಬಿಡ್ಬೇಕು ಫಸ್ಟು. ಅವ್ರು ನಿದ್ದೆ ಮಾಡೋದಾದರೆ ನಿದ್ದೆ ಮಾಡಿಸ್ಬಿಡ್ಬೇಕು. ಆಮೇಲೆ ಎದ್ಮೇಲೆ ಅವ್ರು ನಾರ್ಮಲಾಗಿ ಹೆಂಗೆ ಆಟ ಆಡ್ತಾರಲ್ಲ ಹಂಗೆ ಆಟ ಆಡ್ತಾ ಇರ್ತಾರೆ. ಅವಾಗ ಆರಾಮಾಗಿ ನಾವೆಲ್ಲನೂ ರೆಡಿ ಮಾಡಿಬಿಡ್ಬೋದು. ಈ ಸತಿನೂ ಹಂಗೆ ನನ್ನ ಮಗಳಿಗೆ. ಆದರೂ ತರಲೆ ಒಂದು ಸ್ವಲ್ಪ ಹಾಕಿಸ್ಕೊಳ್ಳೋದಕ್ಕೆಲ್ಲದಕ್ಕೂ ಹಾಕ್ಸ್ಕೊಂಡು ಅದನ್ನೇನು ಕಿತ್ತೆಸಿಯೋದು ಅದೆಲ್ಲ ಮಾಡಲಿಲ್ಲ. ಬಟ್ ಹಾಕಿಸ್ಕೋಬೇಕಾದ್ರೇ ತರಲೆ. ಏನು ಹಿಂಸೆ ಮಾಡೋದು, ಇದೇನು ಅದೇನು, ಕೈಲೊಂದು ಕಾಲ್ಗೊಂದು ಏನಾದರೂ ಒಂದು ಕಿತಾಪತಿ ಮಾಡ್ತಾನೆ ಇರಬೇಕು. ಹೊಸದಾಗೆಲ್ಲ ಕಾಣಿಸ್ತಾ ಇರುತ್ತಲ್ಲ ನಾವೇನಾದರೂ ತಂದು ಮಾಡ್ತಾ ಇರುವಾಗ, ಆವಾಗ ಈ ಥರ ಎಲ್ಲ ಮಾಡ್ತಾ ಇರ್ತಾಳೆ. ನಾನು ನಮ್ಮ ಮನೆಯವ್ರಿಗೆ, ನನ್ನ ಹಸ್ಬೆಂಡ್ಗೆ ಬೇರೆ ಬಾಮುದ್ದು ಇಲ್ಲೊಂದು ಸ್ವಲ್ಪ ಇಟ್ಕೋ, ನಾನು ಅವಳೊಬ್ಬಳನ್ನೇ ಇಟ್ಕೋಬೇಕು ಅಂತ. ಆ್ಯಂಡ್ ನನಗೆ ಏನು ಗೊತ್ತಾ ತುಂಬ ಖುಷಿಯಾಗಿದ್ದು, ಈ ಡ್ರೆಸ್ ಸಿಕ್ಕಿದ್ದು ನನಗೆ. ನಾನು ಫುಲ್ಲು ಬಟ್ಟೆ ಎಲ್ಲ ಹಾಕಕ್ಕೆ ನಂಗೆ ಇಷ್ಟ ಇರಲಿಲ್ಲ. ಕೃಷ್ಣ ಏನಿದ್ರೂ ಮೇಲ್ಗಡೆ ಬಟ್ಟೆ ಇರಬಾರ್ದು, ಕೆಳಗಡೆ ಒಂದು ಧೋತಿ ಪ್ಯಾಂಟ್ ಇರಬೇಕಷ್ಟೇ. ಅದಕ್ಕೆ ಜಿವೆಲ್ಸ್ ಹಾಕಿ ಇರಬೇಕು ಅನ್ನೋ ಥರ ನಂದು ಕಾನ್ಸೆಪ್ಟ್ ಆ್ಯಕ್ಚುಲಿ ಇದ್ದಿದ್ದು. ನಾನು ಲಾಸ್ಟ್ ಇಯರ್ ಏನಂದರೆ ವೇಲಲ್ಲೇ ಮಾಡಿಬಿಟ್ಟಿದ್ದೆ. ನಮ್ಮ ಕೀರ್ತನದೊಂದು ವೇಲ್ ಇತ್ತು ರೆಡ್ ಕಲರ್ದು, ಅದರಲ್ಲೇ ಅವಳಿಗೆ ಗುಡ್ಸ್ಬಿಟ್ಟಿದ್ದೆ. ಏಕೆಂದರೆ ಅವಳು ಅವಾಗಿಂದ ಚಿಕ್ಕ ಪುಟಾಣಿ ಪಾಪು, ಅದಕ್ಕೆ ಸಾಕಾಗಿಬಿಟ್ಟಿತ್ತು. ಸಾಕಾಗಿ ಅಷ್ಟೊಂದೆಲ್ಲ ಬಟ್ಟೆ ಉಳಿದ್ಬಿಟ್ಟಿತ್ತು ವೇಲಲ್ಲೇ, ಅಷ್ಟು ಚಿಕ್ಕಕ್ಕಿತ್ತಿದ್ದು. ಈ ಸತಿ ಎಷ್ಟು 2 ವೇಲಲ್ಲಿ ಮಾಡೋಣ ಅಂದ್ಕೊಂಡೆ. ಆಮೇಲೆ ವೇಲ್ಗಿಲಲ್ಲಿ ಸರಿಯಾಗಲ್ಲ, ಆಮೇಲೆ ಸರಿ ಬರುತ್ತೋ ಇಲ್ವೋ ಅಂತ ಹೇಳಿ ತೊಗೊಂಡೇ ಬಂದುಬಿಡೋಣ ಅಂತ ಹೇಳಿ ಹೋದ್ವು. ಈ ಕಾಸ್ಟ್ಯೂಮ್ಗೆ ನಾನೊಂದು 250 ರುಪೀಸ್ ಏನೋ ಪ್ಯಾಂಟಿಗೆ ಧೋತಿಗೆ, ಮತ್ತು ಅದೊಂದು ಶಲ್ಯ ಥರ ಬರುತ್ತೆ, ಮುಂದೆ ಒಂದು ಕಟ್ಟಕ್ಕೆ ಒಂದು ಸಪ್ರೇಟ್ ಪೀಸ್ ಬರುತ್ತೆ. ಅದಕ್ಕೊಂದು 250 ರುಪೀಸ್ ಕೊಟ್ವು. ವರ್ತಿದೆ ಅಂತಲೇ ಹೇಳ್ಬೋದು ಆರಾಮಾಗಿ. ನಮ್ಮ ಪಾಪು ಕರೆಕ್ಟಾಗಿ ಆಗ ಸೈಜ್ನೇ ನೋಡಿ ಚೆಕ್ ಮಾಡಿ ತೊಗೊಂಡು ಬಂದೆ. ಆಮೇಲೆ ಜಿವೆಲ್ಸಿಂದಕ್ಕೆ ಕಿರೀಟ ಮತ್ತು ಕೊಳಲು ಅದಕ್ಕೆಲ್ಲ 180 ರುಪೀಸ್ ಏನೋ ಆಯಿತು. ಕೊಳಲು ಆ್ಯಕ್ಚುಲಿ ನಮ್ಮ ಮನೇಲಿತ್ತು, ಲಾಸ್ಟ್ ಇಯರ್ ಅವಳದು ಕೊಳಲಿತ್ತು, ಕೈ ಕಟ್ಟ ತೋಳು ಬಂದಿ ಥರದ್ದೆಲ್ಲ ಇತ್ತು. ಬಟ್ ನಾನು ಆದರೂ ಈ ಸತಿ ಏನಕ್ಕೆ ತಂದೆ ಅಂತ ಅಂದರೆ, ಕಿರೀಟ ಒಂದು ಅಷ್ಟೊಂದು ದೊಡ್ಡದಾಗಿ ಅವಳಿಗೆ ಇರಲಿಲ್ಲ. ಅದು ಇದೊಂಚೂರು ದೊಡ್ಡದಿದೆ ಎಲ್ಲ, ಕಿರೀಟ ಹಾಕೋಣ ಅಂತ ತಂದರೆ ಅದನ್ನು ಹಾಕಿಸ್ಕೊಳ್ಳೇ ಎಲ್ಲ ಪುಣ್ಯಾತ್ಕಿತಿ. ಸುಮ್ಮನೆ ತಂದಿದ್ದು ವೇಸ್ಟ್ ಆಯಿತು. ಅದಕ್ಕೆ ಅದೊಂದು ಸರ ಅದರಲ್ಲೇ ಕೊಟ್ಟಿದ್ರು, ಅದೊಂದು ಸರ. ಆಮೇಲೆ ಇದಕ್ಕೆ ಡಾಪ್ ಥರ ಎಲ್ಲ ಕೊಟ್ಟಿದ್ರು, ಅದನ್ನೇ ಹಾಕಿದ್ದೆ. ಏನಂದರೆ ಯೂಶ್ವಲಿ ನಾರ್ಮಲಾಗಿ ನಾವು ಜಿವೆಲ್ಸ್ ಹಾಕೋದ್ಕಿಂತ ಏನು ಈ ಥರ ಕಾಸ್ಟ್ಯೂಮಲ್ಲಿ ಕೊಟ್ಟಿರ್ತಾರಲ್ಲ ಅದನ್ನು ಹಾಕಿದ್ರೆ ಮಕ್ಕಳು ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಸೊ ಅದನ್ನೆಲ್ಲ ಹಾಕಾಯಿತು. ಇಲ್ಲಿ ನಮಗೆ ಕನ್ಫ್ಯೂಸ್ ಆಗ್ತಾಯಿತ್ತು, ಮುಂದಕ್ಕೆ ಕಟ್ಟದ ಅಥವಾ ತೋಳಿಗೆ ಕಟ್ಟದ ಅಂತ. ಕೈಗೆ ಬರೀ ಬೋಳ ಅನ್ಸುತ್ತಲ್ಲ ಅನ್ನೋ ಥರ ನನಗನ್ಸಿತ್ತು. ಲಾಸ್ಟ್ ಇಯರ್ ನಾನೇನು ಪ್ಲ್ಯಾನ್ ಮಾಡಿದ್ದೆ ಗೊತ್ತಾ, ತೋಳಿಗೆ ಕಟ್ಟಿದ್ದೆ, ಕೈಗೆ ಮುಂದಕ್ಕೆ ಮಾಟಿ ಬರುತ್ತೆ ನೋಡಿ, ಇದ್ರ ಥರದ್ದು ಮುತ್ತಿಂದೆಲ್ಲ ಮಾಟಿ ಬರುತ್ತಲ್ಲ 3 ಲೇಯರ್ದು, ಅದನ್ನು ಹಾಕಿ ಮುಂದಗಡೆ ಕೈ ಕಟ್ಬಿಟ್ಟಿದ್ದೆ. ಅದೊಂಥರ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಲಾಸ್ಟ್ ಇಯರ್ ಇನ್ನೂ ಬೆಳ್ಳಗೆ ಗುಂಡುಗೆ ಚೆನ್ನಾಗಿದ್ಲು ನನ್ನ ಮಗಳು, ಅವಾಗ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಂಡ್ ನೀವು ನೋಡಿ ಇದನ್ನು ಅಷ್ಟೇ, ಬೊಟ್ಟನು ಎಷ್ಟು ಈಸಿಯಾಗಿ ಇಡ್ಸ್ಕೊಂಡ್ಲು ಗೊತ್ತಾ. ಮಕ್ಕಳಿಗೆ ಅದೇ ಇದರಲ್ಲಿ ಬಳಿಬಾರ್ದು ಒಂಥರ. ಇದನ್ನು ನಾಮ ಬಳಿಯುವಾಗ ಯು ಪಿನ್ ಇರುತ್ತಲ್ಲ, ಯು ಪಿನ್ಗೆ ಡಿಪ್ ಮಾಡಿಬಿಟ್ಟು ಹಿಂಗೆ ಇಟ್ಬಿಟ್ರೆ ಒಂದು ಸತಿ ಪಟ್ಟಂತ ಆಗಿಬಿಡುತ್ತೆ. ಕೆಳಗಡೆಗೆ ಒಂದು ಬೊಟ್ಟಿಟ್ಟೆ. ನಾನು ಮಧ್ಯದಲ್ಲೆಲ್ಲ ಬರೆಯೋಕೆ ಹೋದ್ರೆ ಅದು ಅಸಹ್ಯ ಆಗುತ್ತೆ ಅಂತ ನನಗೆ ಗೊತ್ತಾಯಿತು. ಸೊ ಹಾಗಾಗಿ ಕೆಳಗಡೆಗೆ ಒಂದು ಆರೆಂಜ್ ಕಲರಲ್ಲಿ ಒಂದು ಬಟ್ಟಿಟ್ಟು ಸೈಡಿಗೆಲ್ಲ ಒಂದೊಂದು ನೀಟಾಗಿ ಇಡ್ಸ್ಕೊಂಡ್ಲು. ಅದನ್ನೆಲ್ಲ ಪಾಪ ಏನೋ ನನಗೆ ಗೊತ್ತಿಲ್ಲ, ಹಣೆಗೆ ಒಂದು ಚೆನ್ನಾಗಿ ಇಡ್ಸ್ಕೊತಾಳೆ ನನ್ನ ಮಗಳು. ಯೂಶ್ವಲಿ ಸ್ನಾನ ಮಾಡ್ಕೊಂಡು ಬಂದಮೇಲೆ ಅಷ್ಟೇ ಅಲ್ಲಾಡಲ್ಲ, ಸುಮ್ಮನೆ ಹಚ್ಚಿಸ್ಕೊಬಿಡ್ತಾಳೆ. ಇಲ್ಲೂ ಹಂಗೇನೆ ಸುಮ್ಮನೆ ಹಚ್ಚಿಸ್ಕೊತತ್ಲಾಗೆ. ನನಗೆ ಅದೇ ಖುಷಿಯಾಗಿತ್ತು. ಆಮೇಲೆ ಬೇರೆ ಭಯ ಆಗ್ತಿತ್ತು, ಎಲ್ಲಿ ಬಳಗಿಳ್ಕೊಂಡ್ಬಿಡ್ತಾಳೆ ಮಕ್ಕ ತುಂಬ ಅಂತ. ಯಾಕೆಂದರೆ ಮತ್ತೆ ಪೌಡ್ರ್ ಹಚ್ಬೇಕು, ಮತ್ತೆ ಕ್ರೀಮ್ ಹಚ್ಬೇಕು. ಒಂದು ಸತಿ ಬಳಕೊಂಡು ಮತ್ತೆಲ್ಲ ವೈಪ್ ಮಾಡಿದ್ಮೇಲೆ. ಸೊ ಪರವಾಗಿಲ್ಲ ಹೆಂಗೋ. ಆಮೇಲೆ ನಾನು ಇಲ್ಲಿ ಕಣ್ಣಿನ ಮೇಲೆಲ್ಲ ಏನೂ ಹಚ್ಚಕ್ಕೆ ಹೋಗಲಿಲ್ಲ, ಕಾಡ್ಗೆ ಅದೆಲ್ಲ. ಯಾಕೆಂದರೆ ಅದೆಲ್ಲ ಇರಿಟೇಷನ್ ಆಗುತ್ತೆ ಮಕ್ಕಳಿಗೆ, ಆ್ಯಂಡ್ ಚೆನ್ನಾಗೂ ಕಾಣಿಸಲ್ಲ. ಇರೋ ಥರನೇ ನ್ಯಾಚುರಲಾಗಿ ಬಿಟ್ಟು ಅದಕ್ಕೆ ಏನಾದರೂ ಒಂದು ನಾಮ ಗೀಮ ಬಳಿದ್ರೆ ಅದು ಓಕೆ ಚೆನ್ನಾಗಿರುತ್ತೆ ಅಂತ ಅನಿಸಿ ಅದನ್ನೇ ಮಾಡಿದೆ. ಆ್ಯಂಡ್ ನೀವು ನೋಡಿ ನನ್ನ ಮೇಕಪ್ ಅಷ್ಟು ಎಷ್ಟು ಸೆಟಲ್ಡ್ ಆಗಿ ಚೆನ್ನಾಗಿ ಕಾಣಿಸ್ತಿದೆ ಅಂತ. ಆ್ಯಂಡ್ ನಾನು ಬೇರೆ ಹೇರ್ಸ್ ಕಟ್ ಮಾಡಿಸ್ಕೊಂಡು ನನ್ನ ತಲೆ ಬೇರೆ ಕೂರ್ತಾ ಇರಲಿಲ್ಲ. ಅದೊಂದು ಸ್ವಲ್ಪ ವಿಚಿತ್ರ ನಾನೇ ಮಾಡ್ಕೊಂಬಿಟ್ಟೆ. ಬಟ್ ಮಿಕ್ಕಿದೆಲ್ಲ ಚೆನ್ನಾಗಿತ್ತು. ಆ್ಯಂಡ್ ನಮ್ಮ ಪಾಪುನೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಿದ್ಲು. ನಂಗೆ ಅದೇ ಭಯ ಆಗ್ತಿತ್ತು, ಅದು ಯಾವಾಗ ಒಣಗುತ್ತೆ ಅನ್ನೋ ಟೆನ್ಷನ್ನೇ ನನಗೆ ಜಾಸ್ತಿ ಆಗ್ತಾಯಿತ್ತು ಅವಳಿಗೆ. ಅಯ್ಯೋ ಬೇರೆ ಎಲ್ಲ ಟೆನ್ಷನ್ಗಿಂತ ಫೋಟೋಸ್ ಬರುತ್ತೋ ಇಲ್ವೋ ಅನ್ನೋದಕ್ಕಿಂತ ಆ ನಾಮ ಒಣಗಿಬಿಟ್ರೆ ಸಾಕು ಅನ್ನೋ ಥರ. ಬಟ್ ಹೆಂಗೋ ಕೂರಿಸ್ಕೊಂಡು ಹಚ್ಚಿಸ್ಕೊತು. ನೀವೇನಾದರೂ ನೆಕ್ಸ್ಟ್ ಟೈಮ್ ಟ್ರೈ ಮಾಡುವಾಗ ಆ ಥರ ನಾಮ ನೀವೇ ಇಟ್ಕೊಳ್ಳುವಾಗ ಆಗಿರ್ಬೋದು, ಯು ಪಿನ್ ತೊಗೊಂಡು ಡಿಪ್ ಮಾಡಿಬಿಟ್ಟು ಒಂದು ಸತಿಗೆ ಹಿಂಗೆ ಹಚ್ಚಿಟ್ಬಿಟ್ರೆ ಸಾಕು, ನೀಟಾಗಿ ಕುತ್ಕೊಬಿಡುತ್ತೆ. ಆ್ಯಂಡ್ ಇದು ಕಾಡ್ಗೇನೋ ಇದಕ್ಕೆ ಅಷ್ಟೇ, ಅವಳಿಗೆ ಗಲ್ಲಕ್ಕೆ ದೃಷ್ಟಿ ಬೊಟ್ಟಿಗೆ ನಾನೊಂದು ಇದನ್ನ ಇಟ್ಟಿದ್ದೆ, ಸ್ಟಿಕ್ಕರ್ ಇಟ್ಟಿದ್ದೆ. ಇದನ್ನೆಲ್ಲ ಇಟ್ಟು ಮತ್ತು ಬಳಗಿಳ್ಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಆ ಥರ ಐಡಿಯಾ ಮಾಡಿ. ಇದನ್ನೊಂದು ಹಾಕೋಣ ಶಲ್ಯ ಅಂದರೆ ಅದನ್ನ ಕಿತ್ ಹೆಸ್ಲತ್ಲಗೆ ಬಿಡತ್ಲಗೆ ಅಂದ್ಬಿಟ್ಟು ಸುಮ್ಮನೆ. ಆಮೇಲೆ ಫುಲ್ ಖುಷಿಯಿಂದ ಕ್ಲಾಪ್ಸ್ ಎಲ್ಲ ಹೊಡಿತಾ ಇದ್ಲು. ಫುಲ್ ಖುಷಿ ಆಗಿಬಿಟ್ಟಿತ್ತು, ಏನೇನೋ ಹಚ್ಬಿಟ್ರು ನನಗೂ ಅಂತ. ಅವಳಿಗೆ ನಾನು ರೆಡಿ ಆಗಬೇಕಾದ್ರೆ ಅವಳಿಗೆ ನನ್ಗಚ್ಚಿ ಅಂತಿದ್ಲು. ಆಮೇಲೆ ಅವಳಿಗೆಲ್ಲ ರೆಡಿ ಮಾಡಿದ್ಮೇಲೆ ಈ ಥರ ಫುಲ್ಲು ಡ್ಯಾನ್ಸ್ ಎಲ್ಲ ಜೋಶಲ್ಲಿ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಕ್ಲಾಪ್ಸ್ ಎಲ್ಲ ಹಾಕ್ಕೊಂಡು ನೋಡಿ ಎಷ್ಟು ಫುಲ್ ಜೋಶಲ್ಲಿ ಇದ್ದಾಳವಳು ಅಂತ.
ಹೆಂಗೋ ಖುಷಿಯಾಗಿದ್ಲು. ಅದೊಂದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ನನಗೆ ಅಯ್ಯೋ ಈ ಸತಿ ಹೆಂಗೆ ಫೋಟೋಸ್ ತೆಗೆಸ್ಕೊಳುತ್ತೋ ಏನೋ ಅನ್ನೋ ಬೇರೆ ಚಿಂತೆ ಇತ್ತು. ಬಟ್ ಓಕೆ, ಚೆನ್ನಾಗಿ ಬಂತು ಫೋಟೋಸ್ ಮೆಮೊರೀಸ್ಗೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಈ ಕಾಸ್ಟ್ಯೂಮ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದ್ಲು ಅವಳು. ಹೇಗೆ ಕಾಣಿಸ್ತಿದ್ಲು ಅಂತ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ ಆಯಿತಾ. ಈ ಥರ ಓಡಾಡಿಕೊಂಡು ಮನೆ ತುಂಬ ಹೆಂಗೋ ಆಟ ಆಡ್ಕೊಂಡಿತ್ತು. ನನಗೆ ಅದೇ ಒಂದು ಆಶ್ಚರ್ಯ ಆಗೋಯ್ತು, ಹೆಂಗೆ ಇದು ನನ್ನ ಮಗಳ ಏನು ಅಂತ ಈ ಥರ ಎಲ್ಲ ಹಾಕಿಸ್ಕೊಂಡು ಓಡಾಡ್ತಿದ್ದಾಳೆ ಅಂತ. ಕೆಲವೊಂದೊಂದು ಸತಿ ಹಠ ಮಾಡ್ತಾಳೆ. ಲಾಸ್ಟ್ ಅವಳಿಗೆ ಇದು ಮೊಗ್ಗಿನ ಜಡೆ ಹಾಕುವಾಗ ಅಷ್ಟೇ ಯಪ್ಪ ದೇವ್ರೆ, ನನಗಂತೂ ಸಾಕು ಮಾಡಿಬಿಟ್ಟಿದ್ಲು. ಬರೋದನ್ನೆಲ್ಲ ಕಿತ್ತೆಸಿಯೋದ 3-4 ಸತಿ ಹಾಕಿದ್ದ ಮೊಗ್ಗಿನ ಜಡೆ. ಈ ಸತಿನೂ ಎಲ್ಲ ಹಂಗೆ ಮಾಡಿಬಿಡ್ತಾಳೆ ಅಂದ್ಕೊಂಡೆ. ಬಟ್ ಈ ಸತಿ ಓಕೆ. ಆಮೇಲೆ ನಾನು ಒಳ್ಳೆ ಇದು ಅಬ್ಡಿ ಥರ ಇದನ್ನು ತೆಗಿಬೇಕಾದ್ರೆ ಸೊಂಟದ ಪಟ್ಟಿನ ಇದ್ರ ಸಮೇತ ತೆಗೆದ್ಬಿಟ್ಟಿದ್ದೀನಿ. ಅದು ಬಿಚ್ಕೊಂಡೇ ಬಂತು. ಆಮೇಲೆ ಅದಕ್ಕೆ ಡಬಲ್ ಸೈಡ್ ಗಮ್ ಟೇಪ್ ಎಲ್ಲ ಹಾಕಿ ಏನೇನೋ ಮಾಡಿ ಸಾಹಸ ಮಾಡಿ ಅದನ್ನು ಕಟ್ಟಿದೆ ಅತ್ಲಾಗೆ. ಏನೇ ಅಂದರೂ ಮಕ್ಕಳಿಗೆ ಏನೇನು ಹಾಕಬೇಕು ಅಂದ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಕಿ ಒಂದೆರಡು ಫೋಟೋಸ್ ತೆಗೆಸ್ಕೊಂಡ್ಬಿಟ್ರೆ ನೆಮ್ಮದಿ. ಆ ಮಾಡಿದ್ದು ದುಡ್ಡಿನ ಖರ್ಚಿನಕ್ಕಿಂತ ಅದೊಂದು ನೆಮ್ಮದಿ ಸಿಕ್ಬಿಡುತ್ತೆ. ಇಲ್ಲಾಂದ್ರೆ ಅಯ್ಯೋ ಇಷ್ಟೆಲ್ಲ ಖರ್ಚು ಮಾಡಿದ್ರು ಇದೇನು ಮಾಡಿಸ್ಕೊಳ್ಳೇ ಇಲ್ಲ ಅನ್ನೋ ಬೇಜಾರು ಬೇರೆ ಉಳ್ಕೊಂಬಿಡುತ್ತೆ. ಖರ್ಚು ಮಾಡಿದ್ದು ಒಂದು ಕಡೆ ಅಂದರೆ ಬೇಜಾರು ಕೂಡ ಒಂದು ಕಡೆ, ಒಂದು ಫೋಟೋಸು ನೆಟ್ಟಿಗೆ ಬರಲಿಲ್ವಲ್ಲ ಅಂತ. ಓಕೆ, ನಮ್ಮ ಪಾಪು ಆರಾಮಾಗಿ ತೆಗೆಸ್ಕೊಳ್ಳು. ಇದು ಲಿಪ್ಸ್ಟಿಕ್ ಇವಳಿಗೆ ಇವಾಗ ಹೆಂಗೆ ಅಂದರೆ ನಮ್ಮ ಪಾಪಿಗೆ ಲಿಪ್ಸ್ಟಿಕ್ಕು ಎಲ್ಲೋದ್ರೂ ಲಿಪ್ಸ್ಟಿಕ್ ಇಟ್ಕೊಂಡ್ಬಿಡ್ತಾಳೆ, ತುಟಿಗೆ ಹಚ್ಕೊಳ್ಳೋದು. ನಾನು ಹಚ್ಕೊಳ್ಳೋದೆಲ್ಲ ನೋಡ್ಕೊಂಡ್ಬಿಟ್ಟಿರ್ತಾಳಲ್ಲ ಅಮ್ಮ ಅಂತ ಹೇಳಿ ಅವ್ರ ಅಪ್ಪಂಗೆಲ್ಲ ತೋರಿಸ್ತಿರ್ತಾಳೆ. ತುಂಬ ಆ್ಯಕ್ಟಿವಾಗಿ ಓಡಾಡ್ಕೊಂಡಿದ್ಲು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ನಾನು ಹೇಳಿದ ಪಾರ್ಕ್ ಇದೇನೆ. ನನ್ನ ಹಸ್ಬೆಂಡ್ ಬೈತಾಯಿದ್ರು, ಈ ಬಿಸಿಲು ಪಾರ್ಕಿಗೆ ಕರ್ಕೊಂಡ್ಬಂದಿದ್ಯಾ, ಇಲ್ಲೆಲ್ಲ ಒಂಥರ ಶೈನ್ ಥರ ಬರುತ್ತೆ ಕಣೆ ಫೋಟೋಸು, ಅಷ್ಟು ಚೆನ್ನಾಗಿ ಬರಲ್ಲ, ನೆರಳಿರಬೇಕು ಅಮ್ಮ ಅವಾಗ ಚೆನ್ನಾಗಿ ಬರುತ್ತೆ ಅಂತ. ನಾನು ಅಲ್ಲೆಲ್ಲ ಫುಲ್ಲು ಇದು ಕಣೋ ಮಡ್ ಥರ ಇದೆ, ಅಲ್ಲೆಲ್ಲ ಸ್ಲಿಪ್ಪರ್ ಹಾಕೊಂಡು ಓಡಾಡೋಕ್ಕಾಗಲ್ಲ. ಇಲ್ಲೆಲ್ಲ ನೋಡ್ರಿ ನೀವು ಪಾತ್ ತುಂಬ ಚೆನ್ನಾಗಿದೆ, ಅಲ್ಲೆಲ್ಲ ಫುಲ್ ಮಣ್ಣಾಗ್ಬಿಟ್ಟಿದೆ, ಕೂತ್ಕೊಳ್ಳೋಕ್ಕೂ ಫೋಟೋಸ್ ತೆಗೆಸ್ಕೊಳ್ಳೋಕೆ ಬರಲ್ಲ, ಏನಕ್ಕೂ ಬರಲ್ಲ, ಚೆನ್ನಾಗಿ ಬರಲ್ಲ ಬೇಡ ಅಂತ ಅಲ್ಲೆಲ್ಲ ಓಡಾಡೋಕ್ಕಾಗಲ್ಲ. ಇಲ್ಲೇ ಹೆಂಗೆ ಚೆನ್ನಾಗಿ ಬರುತ್ತೋ 1-4 ಫೋಟೋಸ್ ತೆಗಿ ಪರವಾಗಿಲ್ಲ ಅಂತ ಹೇಳಿ ಅಲ್ಲೇ ಹಠ ಇಲ್ಲೇ ಫೋಟೋಸ್ ಶೂಟ್ ಮಾಡಿಸ್ಕೊಂಡ್ವು. ಆಮೇಲೆ ಇದ್ರ ಹಿಂದಗಡೆ ರೋಡ್ ಒಂದಿತ್ತು, ಅಲ್ಲಿ ಫುಲ್ ಮರ ಎಲ್ಲ ಇತ್ತು, ಅಲ್ಲಿ ನೆರಳಿತ್ತು, ತುಂಬ ಚೆನ್ನಾಗಿ ಫೋಟೋಸ್ ಅಲ್ಲಿ ಚೆನ್ನಾಗಿ ಫೋಟೋಸ್ ಬಂದವು. ಇಲ್ಲಿ ನೋಡ್ರಿ ನಮ್ಮ ಗುಂಡಿ ಆರಾಮಾಗಿ ಒಂಥರ ಹಕ್ಕಿಯಿಂದ ಗೂಡಲ್ಲಿರೋ ಹಕ್ಕಿನ ತೆಗೆದು ಆಚೆ ಬಿಟ್ಟಂಗೆ ಫುಲ್ ಓಡಾಡ್ಕೊಂಡಿತ್ತು. ಪಾರ್ಕೆ ನಂದು ಅವಳದು ಮಾಡ್ಕೊಂಡ್ಬಿಟ್ಟಿದ್ಲು ಅವಳಿಗೆ ಫುಲ್ ಖುಷಿ ಆಗ್ಬಿಟ್ಟಿತ್ತು. ಹೊರ ಕರ್ಕೊಬಂದ್ಬಿಟ್ಟಿದ್ದಾರೆ, ನಾನು ಇಲ್ಲೆಲ್ಲ ಕುಣಿದು ಬಿಡಬೇಕು ಅಂತ. ಆ್ಯಂಡ್ ಹೆಂಗೋ ಹಂಗೂ ಹಿಂಗೂ ಕೆಲವೊಂದಷ್ಟು ಫೋಟೋಸ್ ಘಟ ಮಾಡಿದ್ಲು. ಬಾ ಒಂದೆರಡು ಫೋಟೋಸ್ ತೆಗೆಸ್ಕೊಡೋಣ ಅಂದರು. ಇಳಿತೀನಿ, ಕೆಳಗೆ ಇಳಿತೀನಿ, ಇಲ್ಲಾಡ್ತೀನಿ ಅನ್ನೋದೇ ಇತ್ತು ಅವಳಿಗೆ. ಬಟ್ ಪರವಾಗಿಲ್ಲ, ಹೆಂಗೋ ಆಮೇಲೆ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ಲು. ಇಲ್ಲಿ ನೋಡಿ ಸುಮ್ಮನೆ ನಿಂತ್ಕೊಂಡು ಆ ಕೋಳನ್ನು ನಿಂತ್ಕೊಂಡು ನನ್ನನ್ನು ನೋಡೋದು, ಅದು ಕೆಳಗಿಳಿಬೇಕು, ಕೆಳಗಿಡ್ದು ಓಡಬೇಕು ಅವಳು ಅಷ್ಟೇ. ಆ್ಯಂಡ್ ಎಲ್ಲದಕ್ಕೂ ದುಡ್ಡೇ ಖರ್ಚು ಮಾಡಬೇಕು ಅಂತ ಇಲ್ಲ, ನಮ್ಗೆ ಐಡಿಯಾ ಇರಬೇಕಷ್ಟೇ ಯಾವ ರೀತಿ ಮಾಡಬೇಕು ಏನು ಅಂತ. ಆವಾಗ ತುಂಬ ಚೆನ್ನಾಗೇ ಬರುತ್ತೆ. ಏನೇ ಅಂದ್ರೂ ನಮ್ಮ ಐಡಿಯಾ ಮೇಲೆ ಇರುತ್ತೆ ಅಷ್ಟೇ, ಎಷ್ಟೇ ದುಡ್ಡು ಖರ್ಚು ಮಾಡಲಿ ಬಿಡಲಿ. ಸೊ ದಟ್ಸ್ ಇಟ್ ಟುಡೇಸ್ ವ್ಲಾಗ್. ಹೋಪ್ ಎಲ್ರಿಗೂ ವೀಡಿಯೋಸ್ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗಿತ್ತು ನಮ್ಮ ಫೋಟೋಶೂಟ್ ಆ್ಯಂಡ್ ಹೇಗಿತ್ತು ನಮ್ಮ ಪಾಪುದು ಬಿಹೈಂಡ್ ದಿ ಸೀನ್ಸ್ ನೀವು ನೋಡಿದ್ರಲ್ಲ, ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀವಿ. ಒಂದು ಫೋಟೋಸ್ ಹಿಂದೆ ಇಷ್ಟೆಲ್ಲ ಕಷ್ಟ ಇರುತ್ತೆ. ಸೊ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.